ವಾರ್ತೆಯ ಮುಖ್ಯಾಂಶಗಳು. ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯು ಯಮಸ್ವರೂಪಿ ದಾರಿಯಾಗುತ್ತಿದೆ. ಇದ್ದು ಇಲ್ಲದಂತಾದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆಡಳಿತ ವರ್ಗ. ಮಕ್ಕಳು ಚಿಕ್ಕವರಿದ್ದಾಗಲೇ ದೇಶದ ಹಿರಿಮೆ, ಶ್ರೇಷ್ಠ ವಿಚಾರಗಳನ್ನು ಬಿತ್ತಬೇಕು. ಅನಂತಮೂರ್ತಿ ಹೆಗಡೆ. ಪತಂಜಲಿ ಯೋಗ ಸಮಿತಿಯಿಂದ ಗಿಡಮೂಲಿಕೆ ಜಾಗೃತಿ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಶ್ರಾವಣದ ನಿಮಿತ್ತ ಸುವರ್ಣ ನಾಗಾಭರಣ ಅಲಂಕಾರದಿಂದ ಪೂಜೆ. ಹಿರೇಗುತ್ತಿ ಕಾಲೇಜಿನಲ್ಲಿ ಸಾಹಿತ್ಯದ ಅಭಿರುಚಿ ಬೆಳೆಸಲಾಗುತ್ತಿದೆ. ರಾಜೀವ ನಾಯ್ಕ್. ಡಾಕ್ಟರ್ ಭಾಸ್ಕರ್ ತಾಂಡೇಲ ಅವರಿಗೆ ಅಮೆರಿಕಾದಲ್ಲಿ ಪ್ರಶಸ್ತಿ ಪ್ರದಾನ. ಮಹಿಳೆಯರು ಸ್ವಉದ್ಯೋಗದಿಂದ ಸ್ವಾವಲಂಬಿಗಳಾಗಬೇಕು. ಜ್ಯೋತಿ ಭಟ್. ಹಳಿಯಾಳ ಪೊಲೀಸರ ಮಿಂಚಿನ ಕಾರ್ಯಾಚರಣೆ, 4 ಜನ ಅಂತಾರಾಜ್ಯ ಕಳ್ಳರ ಬಂಧನ. ಆಗಸ್ಟ್ 7ರಂದು ನಗರದ ರಸ್ತೆ ದುರಸ್ತಿಗಾಗಿ ಪಾದಯಾತ್ರೆ. ಅನಂತಮೂರ್ತಿ ಹೆಗಡೆ. ಶಿರಸಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ನಗರ ಮತ್ತು ಗ್ರಾಮೀಣ ರಸ್ತೆ ಸಾರಿಗೆ ಮಾರ್ಗಗಳು ಬಹುತೇಕ ಗುಂಡಿಗಳಿಂದ ಆವೃತವಾಗಿವೆ. ಶಿರಸಿ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ನಡುವಿನ ರಾಷ್ಟ್ರೀಯ ಹೆದ್ದಾರಿಯು ಸಂಪೂರ್ಣ ಹೊಂಡಮಯವಾಗಿದ್ದು ವಾಹನ ಸವಾರರು ಪ್ರಾಣಭಯದಿಂದಲೇ ಸಂಚರಿಸುತ್ತಿದ್ದಾರೆ. ಇಲ್ಲಿ ಪ್ರತಿದಿನ ಹುಬ್ಬಳ್ಳಿಯಿಂದ ತಡಸ್, ಮುಂಡಗೋಡದಿಂದ ಮತ್ತು ಹಾವೇರಿಯಿಂದ ಶಿರಸಿಗೆ ಬರುವ ಬಸ್ಸುಗಳು ಶಿರಸಿ ಮಾರ್ಗವಾಗಿಯೇ ಸಂಚರಿಸಬೇಕು. ಈ 100 ಬಸ್ಸುಗಳು ಹಾವೇರಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ತಲುಪಬೇಕಾದರೆ ಶಿರಸಿಯೇ ಅವುಗಳಿಗೆ ಕೇಂದ್ರ ಸ್ಥಾನವಾಗಿದೆ. ಮುಂದೆ ಶಿರಸಿಯಿಂದ ಅಂಕೋಲಾ, ಕಾರವಾರ, ಗೋವಾಕ್ಕೆ ಸಾರ್ವಜನಿಕರು ತೆರಳುತ್ತಾರೆ ಮತ್ತು ಅನೇಕ ಪುಣ್ಯಕ್ಷೇತ್ರಗಳಿಗೆ ಉದ್ಯೋಗದ ನಿಮಿತ್ತ ಪ್ರವಾಸಿಗರು, ನೌಕರರು ದಿನನಿತ್ಯ ಪ್ರಯಾಣ ಬಯಸುತ್ತಾರೆ. ಈ ರಸ್ತೆಯಲ್ಲಿ ಹೊಂಡ ತಪ್ಪಿಸಲು ಹೋಗಿ ಸಣ್ಣ ಪುಟ್ಟ ಅಪಘಾತಗಳಿಗೆ ಈಗಾಗಲೇ ಹಲವಾರು ಜನ ಬಲಿಯಾಗಿರುವುದು ಸರ್ವೇ ಸಾಮಾನ್ಯವಾಗಿದೆ. ಚುನಾವಣೆಯ ನಂತರ ಮತ್ತೊಂದು ಚುನಾವಣೆ ನಡೆಯುತ್ತಲೇ ಬರುತ್ತದೆ. ಆದರೆ ಚುನಾವಣೆಗೆ ನಿಲ್ಲುವವರು ಆಶ್ವಾಸನೆಗೆ ಮಾತ್ರ ಕಂಜೂಸಿ ಮಾಡದೆ ಕನಸಿನ ಕೋಟೆಯನ್ನೇ ಕಟ್ಟುತ್ತಾರೆ. ಆದರೆ ಚುನಾವಣೆ ಮುಗಿದ ನಂತರ ತಾವು ಹೇಳಿದ ಆಶ್ವಾಸನೆಯನ್ನು ಮರೆತು ಬಿಡುವ ಇಂದಿನ ಕಾಲಘಟ್ಟದಲ್ಲಿ ಜನರು ಕೂಡ ಗಟ್ಟಿಯಾಗಿ ಕೇಳುವ ದಿಟ್ಟತನವನ್ನು ಪ್ರದರ್ಶಿಸುತ್ತಿಲ್ಲ. ರಾತ್ರಿ ವೇಳೆ ರಸ್ತೆಯಲ್ಲಿ ಸಂಚರಿಸುವುದು ತೀರಾ ಅಪಾಯಕಾರಿಯಾಗಿದ್ದು, ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಕರಾವಳಿ ಮತ್ತು ಘಟ್ಟದ ಭಾಗವನ್ನು ಸಂಪರ್ಕಿಸುವ ಇಂತಹ ಪ್ರಮುಖ ರಸ್ತೆಯ ಕಥೆಯೇ ಹೀಗಾದರೆ ಇನ್ನು ಹಳ್ಳಿಗಾಡಿನ ರಸ್ತೆಯ ಕಥೆಯೇನು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕುಂದಾಪುರ, ಉಡುಪಿ, ಮಂಗಳೂರು, ಧರ್ಮಸ್ಥಳ ಮತ್ತು ಗೋವಾ ಸೇರಿದಂತೆ ಇನ್ನಿತರ ಕಡೆಗಳಿಗೆ ತೆರಳುವವರು ಇದೇ ಮಾರ್ಗದಲ್ಲಿ ತೆರಳುತ್ತಾರೆ. ಆದರೂ ಕೂಡ ಜನಪ್ರತಿನಿಧಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಬಗ್ಗೆ ಗಮನ ಹರಿಸಿದಂತಿಲ್ಲ. ಅಲ್ಲಲ್ಲಿ ಹೊಂಡ ಬಿದ್ದ ರಸ್ತೆಯನ್ನು ನೋಡಿದಾಗ ಎಂಥವರಿಗಾದರೂ ಭಯ ಹುಟ್ಟಿಸಲೇ ಇರದು. ಇನ್ನಾದರೂ ಆಡಳಿತ ವರ್ಗ ಇಲ್ಲಿಯ ರಸ್ತೆಯ ಕುರಿತು ಕಣ್ತೆರೆದು ನೋಡಬೇಕಿದೆ. ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ಅನಾಹುತ ಸಂಭವಿಸಿದರೂ ಅಚ್ಚರಿ ಪಡಬೇಕಿಲ್ಲ. ಶಿರಸಿಯಿಂದ ಮುಂಡಗೋಡ, ಹುಬ್ಬಳ್ಳಿ ಸೇರಿದಂತೆ ಇದೇ ರೀತಿ ಶಿರಸಿಯಿಂದ ಹಾನಗಲ್, ಹಾವೇರಿ, ಬೆಂಗಳೂರಿಗೆ ಪ್ರತಿದಿನ ಹೋಗಿ ಬರುವವರ ಸಂಖ್ಯೆ ಅಧಿಕವಿದೆ. ಅದರಲ್ಲೂ ನೌಕರಸ್ಥರು ಹೆಚ್ಚಿದ್ದಾರೆ. ಹಾವೇರಿ ಶಿರಸಿ, ಹುಬ್ಬಳ್ಳಿ ಶಿರಸಿ ಮತ್ತು ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿಯು ಸಂಪೂರ್ಣ ಹದಗೆಟ್ಟಿರುವುದರಿಂದ ಅಪಘಾತಕ್ಕೆ ಆಹ್ವಾನಿಸಿದಂತಿದೆ. ಮುಂದೆ ದೊಡ್ಡ ಅಪಘಾತ ಆಗುವ ಮುನ್ನವೇ ಆಡಳಿತ ವ್ಯವಸ್ಥೆ ಜಾಗೃತಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಾಗುವ ಎಲ್ಲ ಅನಾಹುತಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜವಾಬ್ದಾರಿಯಾಗಲಿದೆ. ಮಾಜಿ ಯುವ ಕಾಂಗ್ರೆಸ್ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರು ಹಾಗೂ ಹಾಲಿ ಕೆಪಿಸಿಸಿ ಸಂಯೋಜಕರಾದ ನಾಗರಾಜ್ ಮಡಿವಾಳ್ ಆಗ್ರಹಿಸಿದ್ದಾರೆ. ಶ್ರೀ ಮಾರಿಕಾಂಬಾ ಗ್ಯಾಸ್ ಏಜೆನ್ಸಿ 10ನೇ ವರ್ಷದ ಸಂಭ್ರಮಾಚರಣೆ. ನಮ್ಮ ಅಂಗಡಿಯು ಗ್ರಾಹಕರ ಹಿತೈಷಿಗಳ ಸಹಕಾರದಿಂದ ಇಂದು ಯಶಸ್ವಿಯಾಗಿ 10 ವರ್ಷ ಪೂರೈಸಿ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಮುಂದೆಯೂ ಸಹ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕಾಗಿ ಕೋರುತ್ತೇವೆ. ಶುಭ ಕೋರುವವರು ಶಶಿಕಾಂತ್ ದತ್ತಾತ್ರೇಯ ಪಂಡಿತ್, ಅಭಿಜಿತ್ ಶ್ರೀಕಾಂತ್ ಪಂಡಿತ್, ಅಜಯ್ ಶ್ರೀಕಾಂತ್ ಪಂಡಿತ್, ನಾಗರಾಜ್ ಶಾನ್ಬಾಗ್, ಡಿಎಸ್ ಪಂಡಿತ್ ಹಾಗೂ ಕುಟುಂಬ ವರ್ಗ ಮತ್ತು HPCLನ ಸಿಬ್ಬಂದಿ ವರ್ಗ. ಶ್ರೀ ಮಾರಿಕಾಂಬಾ ಗ್ಯಾಸ್ ಏಜೆನ್ಸಿ, TSS ಆಸ್ಪತ್ರೆ ಎದುರು, ಆದರ್ಶ ನಗರ, ಶಿರಸಿ. ಫೋನ್ ನಂಬರ್ 08384233489 ಹಾಗೂ 9916819746. 10ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಬಟರ್ಫ್ಲೈ ಸ್ಟವ್ 2600 ರೂಪಾಯಿ ಮೌಲ್ಯದ ಬಟರ್ಫ್ಲೈ ಸ್ಟವ್ ಕೇವಲ 2199ಕ್ಕೆ ಸಿಗುತ್ತಿದೆ. 1.5 ಮೀಟರ್ನ ಪೈಪ್ ಮತ್ತು ಲೈಟರ್ ಉಚಿತವಾಗಿ. ಈ ಕೊಡುಗೆ ಆಗಸ್ಟ್ 4ರಿಂದ ಆಗಸ್ಟ್ 9ರವರೆಗೆ ಮಾತ್ರ.
ಮಕ್ಕಳು ಚಿಕ್ಕವರಿದ್ದಾಗಲೇ ದೇಶದ ಹಿರಿಮೆ ಶ್ರೇಷ್ಠ ವಿಚಾರಗಳನ್ನು ಬಿತ್ತಿದಾಗ ಅದು ಗಟ್ಟಿಯಾಗಿ ಬೇರೂರಿ ಅವರ ಜೀವನವನ್ನು ರೂಪಿಸುತ್ತದೆ ಎಂದು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು. ಅವರು ಸಿದ್ದಾಪುರ ತಾಲೂಕಿನ ಕಾನಸೂರಿನ ಶ್ರೀ ಕಾಳಿಕಾ ಭವಾನಿ ಪ್ರೌಢಶಾಲೆಯಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆಯ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹುಟ್ಟಿದ ಮಣ್ಣು, ಇಲ್ಲಿಯ ಸಂಸ್ಕೃತಿಗಳನ್ನು ಮರೆಯದೆ ತಾನು ಹುಟ್ಟಿದ ಊರಿಗಾಗಿ ಏನಾದರೂ ಮಾಡಬೇಕೆಂದು ಹಠತೊಟ್ಟು ತಾನು ಬೆಳೆದ ಊರು, ಕಲಿತ ಶಾಲೆಯ ಋಣ ತೀರಿಸುವ ನಿಟ್ಟಿನಲ್ಲಿ ಮೇಜರ್ ಗಣಪತಿ ಹೆಗಡೆ ಹುಣಸೆಕೊಪ್ಪ ಅವರು ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅವರ ಪ್ರಯತ್ನದಿಂದಾಗಿ ಕಾನ್ಸೂರಿನ ಈ ಶಾಲೆಗೆ ಗುಜರಾತಿನ ಸಂಸ್ಥೆ CSR ನಿಧಿ ಮೂಲಕ 2 ಬಸ್ಗಳನ್ನು ನೀಡಿದೆ. ಕೇವಲ ತನ್ನ ಸ್ವಂತದ ಆಸೆಗಳನ್ನು ನೋಡದೆ ಸಮಾಜದ ಹಿತ, ಶಾಲೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂಚೂಣಿಯಾಗಿ ನಿಂತಿರುವ ಗಣಪತಿಯವರು ನಮ್ಮ ದೇಶದ ಆಸ್ತಿಯಾಗಿದ್ದಾರೆ. ಇಂತಹವರ ಸಂಖ್ಯೆ ಇನ್ನಷ್ಟು ಹೆಚ್ಚಬೇಕು. ಹೊರ ಊರುಗಳಲ್ಲಿ ನೆಲೆಸಿರುವ ಈ ಭಾಗದ ಜನರಿಗೆ ಇವರು ಪ್ರೇರಣೆಯಾಗಲಿ ಎಂದರು. ನಮ್ಮ ಅಜ್ಜ ಅಥವಾ ಮುತ್ತಜ್ಜ ಅಂದ ಕೂಡಲೇ ಬಹುಶಃ ಹೆಸರು ಎಷ್ಟೊಂದು ಗೊತ್ತಿದೆಯೋ ಗೊತ್ತಿಲ್ಲ, ಅಜ್ಜನ ಹೆಸರು ಗೊತ್ತಿರಬಹುದು. ಆದ್ರೆ ಇವತ್ತಿನ ದಿವಸ ನಾವು ಆ ವಲ್ಲಭಾಯ್ ಪಟೇಲ್ ಅವರು ಯಾರು ಅಲ್ಲ, ನಮಗೆ ನಮ್ಮ ಅಜ್ಜನೂ ಅಲ್ಲ, ಪಕ್ಕದ ಮನೆಯ ಅಜ್ಜನೂ ಅಲ್ಲ, ಅವರ ಅಜ್ಜನೂ ಅಲ್ಲ, ಇವರ ಅಜ್ಜನೂ ಅಲ್ಲ. ಆದ್ರೂ ಕೂಡ ಅವರ ಒಂದು ಪ್ರತಿಮೆ ನಾವು ಫೋಟೋ ಹೂವನ್ನು ಹಾಕಿ ಪುಷ್ಪವನ್ನು ಸಲ್ಲಿಸಿದ್ದೇವೆ. ಯಾಕೆ ಅಂತಂದ್ರೆ ಅವರ ಹೆಸರು ಅವರ ಉಸಿರು ನಿಂತ ಮೇಲೂ ಕೂಡ ಇದೆ ಇವತ್ತಿನ ದಿವಸ. ಅಂದ್ರೆ ಯಾಕೆ ಅಂತಂದ್ರೆ ಅವರು ಮಾಡಿದಂತಹ ಕೆಲಸ ನಮ್ಮ ದೇಶದಲ್ಲಿದೆ. ಇದೇ ರೀತಿ ಬಹುಶಃ ಮುಂದೊಂದು ದಿವಸ ಮೇಜರ್ ಗಣಪತಿ ಹೆಗಡೆಯವರು ಇಲ್ಲ ಅಂದ್ರೂ ಅವರಿರ್ಲಿ, ಅವ್ರು 100 ವರ್ಷಗಳ ಕಾಲ ಭಗವಂತ ಸಂಪೂರ್ಣವಾದಂತಹ ಆಯಸ್ಸು ಆರೋಗ್ಯ ಕೊಡ್ಲಿ. ಆದರೆ ಮುಂದೊಂದು ದಿವಸ ಅವರ ಉಸಿರು ನಿಂತ ಮೇಲೂ ಕೂಡ ಅವ್ರ ಹೆಸರು ಸರಿ ಇರ್ತದೆ, ಅಂದ್ರೆ ಹೆಸರು ಶಾಶ್ವತವಾಗಿರ್ತದೆ. ಯಾಕೆಂದ್ರೆ ಅವ್ರು ಮಾಡಿದಂತಹ ಕೆಲಸ ಇದು ಶಾಶ್ವತವಾಗಿರ್ತದೆ. ಅದು ಗ್ರೇಟ್. ಮನುಷ್ಯನ ಜೀವನ ಅನ್ನುವಂಥದ್ದು ನಶ್ವರ. ಆತನ ಉಸಿರು ನಿಂತ ಮೇಲೂ ಕೂಡ ಹೆಸರಿರಬೇಕು ಅಂತಂದ್ರೆ ಇಂಥ ಒಂದು ಪುಣ್ಯ ಕಾರ್ಯವನ್ನು ಮಾಡಿರ್ಬೇಕು. ಇದಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ. ಒಂದು ವಿಚಾರ ಆದ್ರೆ ನೋಡಿ, ಅಂತಹ ಜನರಿಂದ ಬೇರೆಯವರು ಕೂಡ ಸ್ಫೂರ್ತಿ ಪಡೆಯಬೇಕು. ಆರ್.ಎನ್. ಶೆಟ್ಟರು ಮುರುಡೇಶ್ವರದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿಗೆ ಹೋದ್ರು, ಸಾವಿರಾರು ಕೋಟಿ ಕಂಪನಿಯನ್ನು ಮಾಡಿದ್ರು. ಕೊನೆಗೆ ತನ್ನ ಊರಿನ ಋಣವನ್ನು ತೀರಿಸಬೇಕು ಅಂತ ಹೇಳಿ ಅವರು ತನ್ನ ಊರಿಗೆ ಬಂದು ಮುರುಡೇಶ್ವರ ಅಭಿವೃದ್ಧಿ ಮಾಡಿದ್ರು. ಇವತ್ತು ದಿವಸ ಜಗತ್ತಿನ ಒಂದು ಶ್ರೇಷ್ಠವಾದಂತಹ ಒಂದು ಪ್ರವಾಸಿ ಸ್ಥಾನವನ್ನು ಮಾಡಿದ್ರು. ಲಕ್ಷಾಂತರ ಜನ, ಸಾವಿರಾರು ಜನಕ್ಕೆ ಉದ್ಯೋಗ ಸಿಕ್ತು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಹೌದಲ್ಲ? ಅದೇ ರೀತಿಯಲ್ಲಿ ನಮ್ಮ ಕೈಲಾದಂತಹ ಕೊಡುಗೆಯನ್ನು ಕೊಡಬೇಕು. ನಾವು ಬೇಕಾದಾಗೆಲ್ಲ ಈ ಸುಖವನ್ನು ಅನುಭವಿಸಿದ್ವಿ, ನಾವು ಮಾಡಿದ್ವಿ, ಮುಂದೆ ಬೆಂಗಳೂರಿಗೆ ಹೋದ್ವಿ, ಅಲ್ಲಿ ಫ್ಲ್ಯಾಟ್ ತಗೊಂಡ್ವಿ, ಮನೆ ತಗೊಂಡ್ವಿ, ಅನಾಥ ಮನೆಗಳಿದ್ವಿ, ಕೊನೆ ಅವ್ರ ಮಕ್ಕಳನ್ನ ಅಮೆರಿಕ ಸೇರಿಸಿದ್ರು. ಇದು ಎಲ್ಲರಿಗೂ ಕೂಡ ಆಗುವಂಥ ವಿಚಾರ. ಆದರೆ ಇಂತಹ ಒಂದು ಶ್ರೇಷ್ಠವಾದಂತಹ ಕೆಲಸವನ್ನು ಮಾಡಿದಾಗ ಇಂತಹ ಸಾವಿರಾರು ಜನ ಮಕ್ಕಳಿಗೆ ಇವರು ಕೂಡ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಈಗ ಈ ಭಾಗದಲ್ಲಿ ಹೆಗ್ಗಾಡಿ ಇರ್ಬೋದು, ಕಾಮಸೂರು, ಈ ಸುತ್ತಮುತ್ತಲು ಎಲ್ಲವೂ ಕೂಡ ಮಲೆನಾಡ ಪ್ರದೇಶ ಆಗಿದೆ. ದುರ್ಗಮವಾದಂಥ ರಸ್ತೆ, ಸರಿಯಾದಂಥ ಬಸ್ ಫೆಸಿಲಿಟಿಗಳಿಲ್ಲ, ಸರಿಯಾದ ಸಮಯಕ್ಕೆ ಶಾಲೆಗೆ ಬರ್ಲಿಕ್ಕೆ ಆಗೋದಿಲ್ಲ. ಅವ್ರ ಎಜುಕೇಶನ್ ಮೇಲೂ ಕೂಡ ಪರಿಣಾಮ ಆಗ್ತದೆ. ತಾವು ಈ ಬಸ್ಸನ್ನು ಮಾಡಿಕೊಟ್ಟಿದ್ದೀರಿ ಅಂತಂದಾಗ ಅದು ಬಹಳ ಅನುಕೂಲ ಆಗುತ್ತೆ. ಮತ್ತೆ ಮುಂದೊಂದು ಹಾಸ್ಟೆಲನ್ನು ಮಾಡಿಕೊಡ್ತಾ ಇದ್ದೀರಿ ಅಂತಂದ್ರೂ ಕೂಡ ಎಷ್ಟೋ ಜನ ಮಕ್ಕಳನ್ನ ತೆಗೆದುಕೊಂಡು, ತಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಮ್ಮ ಕಲ್ಪನೆ ಇದೆಯೋ, ಎಷ್ಟೋ ಜನ ತಂದೆ ತಾಯಿ ಅವ್ರ ಮಕ್ಕಳನ್ನ ಇಲ್ಲಿ ಶಾಲೆಗೆ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ 8ನೇ ಕ್ಲಾಸ್ ಮಕ್ಕಳನ್ನ, ಹೆಣ್ಮಕ್ಳನ್ನ ಹೊಂದ್ಕೊಂಡು ಹೋಗಿ ಮಂಗಳೂರು ಬಿಟ್ಟಿದ್ದಾರೆ, ಉಜ್ಜಿರೆಲ್ಲ ಹಾಕಿದ್ದಾರೆ. ಆಕ್ಚುಲಿ ಅಪ್ಪ ಅಮ್ಮ ಜೊತೆಗೆ ಆಕ್ಚುಲಿ SLC ತನಕ ಇದ್ರೆ ಅವರ ಬಾಂಧವ್ಯ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ಏನ್ ಮಾಡ್ಲಿಕ್ಕಾಗಲ್ಲ, ವಿಧಿ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮನೆಯಲ್ಲಿ ಶಾಲೆಗೆ ಹೋಗೋದು ಕಷ್ಟ ಆಗ್ತದೆ, ಹೈಸ್ಕೂಲ್ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವರ ಉಜ್ಜಿರೆಗೆ ಹೋದ ಮತ್ತೆಲ್ಲೋ ಬಿಟ್ಟು ಓದಿಸ್ತಾ ಇದ್ದಾರೆ. ಬಹುಶಃ ನೀವು ಮಾಡುವಂತ ಈ ಪುಣ್ಯ ಕೆಲಸದಿಂದಾಗಿ ಈ ಬಸ್ಸನ್ನು ಮಾಡ್ಕೊಟ್ಟಿದ್ದೀರಿ, ಒಂದು ಹಾಸ್ಟೆಲ್ ಇಲ್ಲೇ ಮಾಡ್ಕೊಡ್ತಾ ಇದ್ದೀರಿ ಅಂತಂದಾಗ ಟ್ರಸ್ಟ್ ಅಂದ್ರೆ ಒಂದು ವಿಷಯ ಹೇಳ್ತೇನೆ, ಭಾರತ ಟ್ರಸ್ಟ್ ಅವರಿಗೆ ಈ ಊರೇನು ಗೊತ್ತಿಲ್ಲ, ಆಯ್ತಾ? ಅವರಿಗೆ ಮಾಡಬೇಕು ಅನ್ನೋ, ಅವ್ರು ಗುಜರಾತ್ ಅಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಏನೂ ಇರಲಿಲ್ಲ. ದೇ ಡನ್ ಬಿಕಾಸ್ ಆಫ್ ಯುವರ್ ಫೇಸ್ ವ್ಯಾಲ್ಯೂ ಅಷ್ಟೇ ಬಿಟ್ಟರೆ ನಮಗೆ ಬೆಳೆ ಗಣಪತಿ ಹೇಳೇ ಅಷ್ಟೇ ಬಿಟ್ಟರೆ ಆ ಟ್ರಸ್ಟ್ ಅಲ್ಲ. ಆ ಟ್ರಸ್ಟ್ ಹೆಸರಿದ್ರು ಕೂಡ ಅಲ್ಲಿ ಕಾರಣಕರ್ತ ನೀವು, ನಮಗೆ ಅವರಿಗೆ ಏನು ಸಂಬಂಧನೇ ಇಲ್ಲ. ಅದರಿಂದ ನಾವು ನಿಮಗೆ ಧನ್ಯವಾದ ಹೇಳ್ತೇವೆ ಈ ಕೆಲಸ ಮಾಡಿಕೊಡಿದ್ರೆ. ಇದೇ ರೀತಿ ನೀವು ಮಾಡಿದಂತಹ ಸುದ್ದಿಯನ್ನು ನಾವು ನಮ್ಮ ಪತ್ರಿಕೆಯಲ್ಲೂ ಕೂಡ ನಾವು ಸುದ್ದಿಯನ್ನು ಹಾಕ್ತೇವೆ. ಅಥವಾ ಇದನ್ನ ತಾವೆಲ್ಲರೂ ಕೂಡ ನಮ್ಮ ಪರಿಚಯ ಇದ್ದವರಿಗೆಲ್ಲ ಹೇಳಿ. ಯಾಕೆ ಏನು ಹೇಳಬೇಕು, ಯಾಕೆ ಪ್ರಚಾರ ಮಾಡಬೇಕು ಅಂದ್ರೆ, ಪ್ರಚಾರ ಮಾಡಿ ಇವ್ರಿಗೆ ಪ್ರಚಾರ ಸಿಗಲಿ ಅಂತಲ್ಲ, ಅವ್ರು ನಾಳೆ ಎಲೆಕ್ಷನ್ ಇರೋದಿಲ್ಲ. ಅವ್ರಿಗೆ ಏನಕ್ಕೆ ಬೇಕಪ್ಪ ಅಂದ್ರೆ ಅದನ್ನ ನೋಡಿ 10 ಊರು ಕಲ್ತ್ಕೊಳ್ಳಿ. ಅವರು ಬೇಕಾದಷ್ಟು ದುಡ್ಡಿದ್ದವರು ಇದ್ದಾರೆ, 100 ಕೋಟಿ ದುಡ್ಡಿದ್ದವರು ಇದ್ದಾರೆ, 100 ಜನ ಇದ್ದಾರೆ ಬೇರೆ ಬೇರೆ ಊರಲ್ಲಿ, ನಮ್ಮ ಈ ಭಾಗದಿಂದ ಹೋದವರು. ಅವ್ರು ಏನೂ ಕೂಡ ನಾವು ಮೋಡಿ ಮಾಡ್ತಾ ಇಲ್ಲ.
ಇಲ್ಲಿ ಇಷ್ಟೋ ಶಾಲೆಗಳಲ್ಲಿ ಸರಿಯಾದಂಥ ವ್ಯವಸ್ಥೆಗಳಿಂದ ಶಾಲೆ ಬಿದ್ದು ಹೋಗ್ತಾ ಇದೆ, ಶಾಲೆ ಮುಚ್ಚಿ ಹೋಗ್ತಾ ಇದೆ, ಈ ಥರ ಹಲವಾರು ಸಮಸ್ಯೆಗಳಿದೆ. ಅಂಥದ್ರಲ್ಲಿ ಇಂತಹ ಒಬ್ಬ ವ್ಯಕ್ತಿ ಬೆಂಗಳೂರಿಂದ ಬಂದು, ಬೆಂಗಳೂರು ಡಾಲರ್ಸ್ ಕಾಲೋನಿ ಅವ್ರ ಮನೆ ಇದೆ, ಅವರಿಗೆ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಆಯ್ತಾ, ಒಳ್ಳೆ ಆರೋಗ್ಯ ಇದೆ, ಆಯ್ತಾ, ಅವರಿಗೆ ಕೈಲಿ ಹಣ ಇದೆ, ಒಳ್ಳೆ ಗೌರವ ಇದೆ. ಇಲ್ಲಿ ಬಂದು ಅವ್ರು ಏನೋ ಒಂದು ಗೌರವವನ್ನು ಸಂಪಾದನೆ ಮಾಡ್ಕೋಬೇಕು, ಮತ್ತೆ ಹಣ ಸಂಪಾದನೆ ಮಾಡ್ಕೋಬೇಕು, ಅವ್ರು ಯಾವುದೋ ರೀತಿಯ ಆಸೆಯನ್ನು ಅಥವಾ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಇದು ಬೇರೆಯವರಿಗೂ ಕೂಡ, ಎಲ್ಲ ಪಂಚಾಯತಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ಎಲ್ಲರಿಗೂ ಕೂಡ ಇದು ಮಾದರಿಯಾಗಲಿ. ಇಲ್ಲಿಂದ ಓದಿ ಹೊರಗಡೆ ಹೋಗಿ ಜಾಬ್ ಮಾಡ್ತಾ ಇದ್ದವರು, ಹಣ ಮಾಡಿದವರು, ಅವರು ಕೂಡ ತಮ್ಮ ಊರಿಗೆ ಏನಾದರೂ ಕೈಲಾದ ಸೇವೆಯನ್ನು ಮಾಡಿ ತನ್ನ ಮೂಲಕವಾಗಿ ನಮ್ಮ ಊರು ಇದು ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಈ ಮಕ್ಕಳು ಮುಂದೊಂದು ದಿವಸ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಲಿ, ಸರ್ಕಾರಿ ಹುದ್ದೆಗೆ ಹೋಗಲಿ, AC ಆಗಲಿ, DC ಆಗಲಿ, ಅಥವಾ ಸಾಧನೆ ಮಾಡಲಿ ಅಂತ ಹೇಳ್ತಾ ನನ್ನ ಕರೆದು ಮಾತನಾಡಿದ ಅವಕಾಶ. ಜನ್ಮದಿನದ ಶುಭಾಶಯಗಳು. ಅಭಿವೃದ್ಧಿಯ ಹರಿಕಾರರು, ಅಹಿಂದ ಸಮಾಜದ ಆಶಾಕಿರಣ, ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳನ್ನು ಒದಗಿಸಿದ ಸಮರ್ಥ ಆಡಳಿತಗಾರರು, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿರುವ ಆರ್ಥಿಕ ತಜ್ಞರು, ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇವರಿಗೆ ಇನ್ನೂ ಹೆಚ್ಚಿನ ಜನಸೇವೆಯ ಅವಕಾಶ ಲಭಿಸಲಿ ಎಂದು ಹಾರೈಸುವ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ನಾವು ಸೇವಿಸುವ ಆಹಾರವೇ ಔಷಧವಾಗಬೇಕು. ಮನೆಯಲ್ಲಿಯೇ ನಮಗೆ ಔಷಧಿ ಗುಣವುಳ್ಳ ನೂರಾರು ಗಿಡಮೂಲಿಕೆಗಳು ಸಿಗುತ್ತವೆ. ಅವುಗಳ ಉಪಯೋಗವನ್ನು ಅರಿತು ದಿನನಿತ್ಯ ಬಳಸಿಕೊಳ್ಳುವಂತಾಗಬೇಕು ಎಂದು LIC ಅಭಿವೃದ್ಧಿ ಅಧಿಕಾರಿ ಸಾಯಿಶ್ ಕುಮಾರ್ ಕೆಣಿಕರ್ ಹೇಳಿದರು. ಪಟ್ಟಣದಲ್ಲಿ ಪತಂಜಲಿ ಯೋಗ ಸಮಿತಿ, ಭಾರತ ಸ್ವಾಭಿಮಾನ ಟ್ರಸ್ಟ್, ಕಿಸಾನ್ ಸಮಿತಿ, ಯುವ ಭಾರತ ಮತ್ತು ಪತಂಜಲಿ ಮಹಿಳಾ ಯೋಗ ಸಮಿತಿ ಇವರ ಆಶ್ರಯದಲ್ಲಿ ಆಗಸ್ಟ್ 8ರಂದು ಆಚಾರ್ಯ ಬಾಲಕೃಷ್ಣ ಅವರ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ ಗಿಡಮೂಲಿಕೆ ತಿಳುವಳಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಜೈ ಹಿಂದ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸಂಜಯ್ ಕಾಮತ್ ಮಾತನಾಡಿ, ವಿದೇಶಿಗರು ನಮ್ಮ ಆಯುರ್ವೇದದ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ, ನಾವು ಮಾತ್ರ ಅದನ್ನು ಮರೆಯುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಪತಂಜಲಿಯಂತಹ ಸಂಸ್ಥೆಗಳ ಮೂಲಕ ಮತ್ತೆ ಹಿಂದಿನ ಆಯುರ್ವೇದ ನಾಟಿ ವೈದ್ಯ ಪದ್ಧತಿ ಮುನ್ನೆಲೆಗೆ ಬರುತ್ತಿದೆ ಎಂದರು. ಪತಂಜಲಿ ಯೋಗ ಸಮಿತಿಯ ಪ್ರಭಾರಿ ವಿನಾಯಕ್ ಗುಡಿಗಾರ್, ಭಾರತ ಸ್ವಾಭಿಮಾನ ಟ್ರಸ್ಟ್ನ ಡಾಕ್ಟರ್ ವಿಜಯದೀಪ್, ಪ್ರಮುಖರಾದ VK ನಾಯಕ್, ಸ್ಮಿತಾ ರಾಯಚೂರು, HK ನಾಯ್ಕ್, ರಾಮಾ ನಾಯ್ಕ್, ನಿರುಪಮಾ ಅಂಕೋಲೇಕರ್, ಪ್ರಸಾದ್ ಕೆಣಿಕರ್, ಶಿಲ್ಪಾ ಕುರುಡೇಕರ್, ನಾಗರಾಜ್ ಗೋವಿ ಇತರರಿದ್ದರು. ಈ ಸಂದರ್ಭದಲ್ಲಿ ನಾಟ್ಯ ವೈದ್ಯ ತಿಮ್ಮಣ್ಣ ಸುಕ್ರುಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅಭಿವೃದ್ಧಿಯ ಹರಿಕಾರರು, ಪಂಚಭಾಗ್ಯಗಳ ಸರದಾರ, ದಲಿತರ ಮತ್ತು ಬಡವರ ಆಶಾಕಿರಣ, ದುಡಿಯುವ ವರ್ಗಗಳ ನೇತಾರ, ಮಹಿಳೆಯರು, ಯುವಕರಲ್ಲಿ ಹೊಸ ಚೈತನ್ಯ ಮೂಡಿಸಿದ, ನುಡಿದಂತೆ ನಡೆದ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇವರಿಗೆ ಇನ್ನೂ ಹೆಚ್ಚಿನ ಜನಸೇವೆಯ ಅವಕಾಶ ಲಭಿಸಲಿ ಎಂದು ಹಾರೈಸುವ ಶ್ರೀ ಶಿವರಾಮ್ ಹೆಬ್ಬಾರ್, ಶಾಸಕರು, ಯಲ್ಲಾಪುರ ಮುನ್ಗೋಡ್ ವಿಧಾನಸಭಾ ಕ್ಷೇತ್ರ ಹಾಗೂ ಶ್ರೀ ವಿವೇಕ್ ಹೆಬ್ಬಾರ್. ಶ್ರೀ ಕ್ಷೇತ್ರ ಗೋಕರ್ಣದ ಸಂಸ್ಥಾನ ಶ್ರೀ ಮಹಾಬಲೇಶ್ವರ ದೇವಾಲಯದಲ್ಲಿ ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸದ 2ನೇ ಸೋಮವಾರದ ಪೂಜೆ ಮೇಲುಸ್ತುವಾರಿ ಸಮಿತಿಯ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಏಕಾದಶ ರುದ್ರಾಭಿಷೇಕ, ಸುವರ್ಣ ಶಂಖ ಗಂಗಾ ಜಲಾಭಿಷೇಕ, ಪಂಚಾಮೃತ ನವಧಾನ್ಯ ಅಭಿಷೇಕಗಳೊಂದಿಗೆ ವಿಶೇಷವಾಗಿ ನಡೆಯಿತು. ಆತ್ಮಲಿಂಗಕ್ಕೆ ನವರತ್ನ ಖಚಿತ ಸುವರ್ಣ ಕವಚ ತುಡಿಸಿ ಬಿಲ್ವಾರ್ಚನೆ, ಸುವರ್ಣ ನಾಗಾಭರಣ ಅಲಂಕಾರದೊಂದಿಗೆ ವಿಶೇಷ ನೈವೇದ್ಯಗಳನ್ನು ಸಮರ್ಪಿಸಿ ದೀಪಾರಾಧನೆ, ಮಹಾಮಂಗಳಾರತಿ ಜರುಗಿದವು. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭಗೊಂಡ ಈ ವಿಶೇಷ ಸೇವೆಗಳನ್ನು ಅರ್ಚಕ ವೆ ಅನಂತ ರಾಮಕೃಷ್ಣ ಅಡಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮೇಲುಸ್ತುವಾರಿ ಸಮಿತಿಯ ಸದಸ್ಯರು, ಅರ್ಚಕ ವೃಂದದವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಸಾಹಿತ್ಯದ ಅನನ್ಯ ಓದುಗರಾದಾಗ ಎಂತಹ ಸೋಲಿನಲ್ಲೂ ಗೆಲುವಿನ ಹಳಿಗೆ ಮರಳಿ ಬರಲು ಸಾಧ್ಯವಾಗುತ್ತದೆ. ನಮ್ಮ ಸುತ್ತಲಿನ ಜಗತ್ತನ್ನು ದರ್ಶಿಸಿ ಜೀವನದ ಆನಂದವನ್ನು ಸವಿಯುವಂತಾಗುತ್ತದೆ ಎಂದು ಸಾಹಿತಿ ರಾಜೀವ್ ನಾರಾಯಣ್ ನಾಯ್ಕ್ ಹೇಳಿದರು. ಇಲ್ಲಿಯ ಸಮೀಪದ ಹಿರೇಗುತ್ತಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರೇನುಡಿ ಸಾಹಿತ್ಯ ವೇದಿಕೆ, ಹಿರಿಸಿರಿ ಪರಿಸರ ಮತ್ತು ವಿಜ್ಞಾನ ವೇದಿಕೆ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಟ್ಟಿಕೇರಿಯ ಸಹಾಯಲಯ ವಲಯ ಅರಣ್ಯಾಧಿಕಾರಿ CR ನಾಯ್ಕ್ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಜೀವ ವೈವಿಧ್ಯಗಳಿವೆ. ಜಿಲ್ಲೆಯ ಮರಳು, ಕಾಡಾಮೆ, ಕಪ್ಪೆ, ಹಾವು, ಜೇಡುಗಳಾದಿಯಾಗಿ ಜೀವ ಜಗತ್ತಿನ ವಿಸ್ಮಯವನ್ನು, ಕುತೂಹಲಕಾರಿಯನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿದೆ. ಇದನ್ನು ತಿಳಿದುಕೊಳ್ಳುವ ಪ್ರಯತ್ನ ವಿದ್ಯಾರ್ಥಿಗಳು ಮಾಡಿದಾಗ ಪರಿಸರ ರಕ್ಷಣೆಯ ಬಗ್ಗೆ ಆಸಕ್ತಿ ಬರುತ್ತದೆ ಎಂದರು. ಪ್ರಾಚಾರ್ಯ ರಾಜೀವ್ ಕೋನಳ್ಳಿ, ವಿದ್ಯಾರ್ಥಿ ಪ್ರತಿನಿಧಿಗಳಾದ ಮಧುಕರ್ ಕೂರ್ಸೆ, ಕವನಗೌಡ,
ಉಪನ್ಯಾಸಕರಾದ ರಮೇಶ್ ಗೌಡ, ನಾಗರಾಜ್ ಗಾಂವ್ಕರ್, ಶಾರದಾ ನಾಯ್ಕ್, ವಿಜಯಲಕ್ಷ್ಮಿ ನಾಯ್ಕ್, ನೇತ್ರಾವತಿ ನಾಯ್ಕ್, ಸಂತೋಷ್ ಕುಮಾರ್ ನಾಯ್ಕ್, ಸೀಮಾ ಪಟ್ಗಾರ್, ದಿವ್ಯಾ ನಾಯ್ಕ್ ಹಾಜರಿದ್ದರು. ಅಂಕೋಲಾ ತಾಲೂಕಿನ ಕೇಣಿ ಗ್ರಾಮದ ಅಂತಾರಾಷ್ಟ್ರೀಯ ಯೋಗ ಗುರು ಡಾಕ್ಟರ್ ಭಾಸ್ಕರ್ ತಾಂಡೇಲ್ ಅವರಿಗೆ ಮಲೇಷಿಯಾದಲ್ಲಿ ಹಮ್ಮಿಕೊಳ್ಳಲಾದ ಬ್ರಹ್ಮಕುಮಾರಿ ರಾಜಯೋಗ ಧ್ಯಾನದ ಆಧ್ಯಾತ್ಮಿಕ ಮತ್ತು ಮಾನಸಿಕ ಲಾಭಗಳ ಕುರಿತು ಮಂಡಿಸಿದ ಸಂಶೋಧನೆಗೆ ಯೋಗ ದೇಶಿಕ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಈ ಹಿಂದೆಯೂ ಕೂಡ ಫ್ಲೋರಿಡಾದ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾದಿಂದ ರಾಜಯೋಗ ಧ್ಯಾನವು ಕೋಪ ನಿಯಂತ್ರಣದ ಮೇಲೆ ಬೀರುವ ಪ್ರಭಾವದ ಕುರಿತು ಮಂಡಿಸಿದ ವಿಷಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿದ್ದರು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಮೆರಿಕಾದ ಯೋಗ ವಿಶ್ವವಿದ್ಯಾಲಯದ ಅಧ್ಯಕ್ಷ ಡಾಕ್ಟರ್ ಮನೋಹರನ್, ಭಾರತದ ಮಲೇಷಿಯಾ ಹೈಕಮಿಷನರ್ BS ರೆಡ್ಡಿ, ಗೋಪಿಯೋ ಇಂಟರ್ನ್ಯಾಷನಲ್ ಅಧ್ಯಕ್ಷ ಡಾಕ್ಟರ್ ಪೊನ್ನುಸ್ವಾಮಿ ಮುತ್ತಯ್ಯ, ಡಾಕ್ಟರ್ ಯೋಗಿ ದೇವರಾಜ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಾಗ ಮತ್ತು ಸ್ವ-ಉದ್ಯೋಗ ಮಾಡಿದಲ್ಲಿ ಮಾತ್ರ ಆರ್ಥಿಕ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಮಹಿಳಾ ಸಾಂತ್ವನ ಕೇಂದ್ರದ ಅಧ್ಯಕ್ಷೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಶ್ರೀಮತಿ ಜ್ಯೋತಿ ಭಟ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ತಾಲೂಕಿನ ಪ್ರಣತಿ ಹೊಲಿಗೆ ತರಬೇತಿ ಕೇಂದ್ರದ ಸಭಾಭವನದಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜನೆ ಮಾಡಿದ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆರ್ಥಿಕ ಸಾಕ್ಷರತಾ ಕೇಂದ್ರದ ಮಹಾಬಲೇಶ್ವರ್ ನಾಯ್ಕ್ ಅಧ್ಯಕ್ಷತೆಯನ್ನು ಶ್ರೀಕಲಾ ನಾಯ್ಕ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಮಲ್ಲಿಕಾ ಸೇರಿದಂತೆ ತರಬೇತಿ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು. ವಿಕಾಸ ಅಡಿಯಲ್ಲಿ ನಡೆಯುತ್ತಿರುವಂತಹ ಈ ಟೈಲರಿಂಗ್ ಉಚಿತ ತರಬೇತಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಇವತ್ತು ಇದು ಉದ್ಘಾಟನೆಗೊಂಡಿದೆ. ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳಿಗೆ ಸಾಕಷ್ಟು ಹಳ್ಳಿಗಳಲ್ಲಿ ಎಲ್ಲ ಹೋಗಿ ನಾವು ಮೊದಲಿಂದನೂ ನಿಮ್ಗಳ ಜೊತೆನಲ್ಲಿ ಇದ್ದೇವೆ ಅನ್ನೋದೇ ನಮಗೊಂದು ರೀತಿ ಸಂತೋಷ. ಯಾಕಂದರೆ ಎಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳಿದೆ ಸುಮಾರು ಅಲ್ಲೆಲ್ಲ ಸಾಕಷ್ಟು ಮಾಹಿತಿ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಡ್ತಾ ಬಂದಿದ್ದೇವೆ. ನನ್ನನ್ನು ಇನ್ವೈಟ್ ಮಾಡ್ತಾರೆ, ನಾನೇ ಅವ್ರನ್ನ ಮರೆತರು ಅವರು ನನ್ನನ್ನು ಮರೀತಾ ಇಲ್ಲ. ಇದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಯಾಕಂದರೆ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಸಾಕಷ್ಟು ಆರೋಗ್ಯಕರವಾದಂಥ ವಿಚಾರಗಳಿರ್ಬೋದು, ನಿಮಗೆ ಜ್ಞಾನಾಭಿವೃದ್ಧಿಗೆ ಪೂರಕವಾಗಿರುವಂತಹ ವಿಚಾರಗಳನ್ನಿರ್ಬೋದು, ಇಲ್ಲಿ ಸಾಕಷ್ಟು. ಇಲ್ಲಿನ ಗೌಳಿ ಗಲ್ಲಿಯಲ್ಲಿರುವ ನಿರ್ಮಲಾ ವಿರೂಪಾಕ್ಷ ಗೌಳಿ ಎಂಬುವವರ ಮನೆಯಿಂದ ಮನೆಗಳ್ಳತನ ಮಾಡಿದ 4 ಆರೋಪಿಗಳನ್ನು ಹಳಿಯಾಳ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳಿಂದ ಮನೆಗಳ್ಳತನ ಮಾಡಲಾಗಿದ್ದ 7.95 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಲಖನ್ ಅಶೋಕ್ ಕುಲಕರ್ಣಿ, ಸಂದೀಪ್ ದಿಲೀಪ್ ಲವಟೆ, ವಿವೇಕ್ ಶಿವಪ್ಪ ಕುಂಬಾರ ಹಾಗೂ ಅಜೀಜ್ ದಾದಾಪೀರ್ ಮನಗೋಳಿ ಬಂಧಿತ ಆರೋಪಿಗಳು. ಡಿವೈಎಸ್ಪಿ ಶಿವಾನಂದ್ ಮನದಕಂಡಿ ಹಾಗೂ ಸಿಪಿಐ ಜೈಪಾಲ್ ಪಾಟೀಲ್ ಮಾರ್ಗದರ್ಶನ ಹಾಗೂ PSIಗಳಾದ ಬಸವರಾಜ್ ಮೊಬನೂರ್ ಮತ್ತು ಕೃಷ್ಣ ಅರಕೆರೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಗಣಪತಿ ಶ್ರೀಶೈಲ GM, ವಿನೋದ್ ಲಕ್ಷ್ಮಣ್ ಪೂಜಾರಿ, ಅರವಿಂದ್ ಭಜಂತ್ರಿ, ಮಂಜುನಾಥ್ ಬಾಲಿ, ಅಜಯ ಯಾದವಾಡ್, ಕಾಶಿನಾಥ್ ಬೀಳ್ಕೋರ, ವಿನಾಯಕ್ ನಾಯ್ಕ್, ಯೋಗೇಶ್ ಗೌಡ ಪಾಲ್ಗೊಂಡಿದ್ದರು ಎಂದು ತಿಳಿಸಲಾಗಿದೆ. ಮಾರಿಕಾಂಬಾ ದೇವಸ್ಥಾನದಿಂದ ಪಾದಯಾತ್ರೆಯ ಮೂಲಕ ಉಪವಿಭಾಗ ಕಚೇರಿಗೆ ತೆರಳಿ ಸಮನ್ವಯ ಸಭೆ ಕರೆಯಲು ಆಗ್ರಹಿಸಿ ಪಾದಯಾತ್ರೆ ಮಾಡುವುದಾಗಿ ಅನಂತಮೂರ್ತಿ ಹೆಗಡೆ ಅವರು ಸೋಮವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ಶಾಸಕ ಭೀಮಣ್ಣ ನಾಯ್ಕ್ ಬೇಜವಾಬ್ದಾರಿಯಿಂದ ಕ್ಷೇತ್ರದ ಆಡಳಿತ ಕುಸಿದಿದೆ. ಅದಕ್ಕಾಗಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ದೇವಿಗೆ ಪೂಜೆ ಸಲ್ಲಿಸಿ ಸಾರ್ವಜನಿಕರು ಸೇರಿದಂತೆ ಪಾದಯಾತ್ರೆ ಮೂಲಕ AC ಕಚೇರಿಗೆ ತೆರಳಿ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಸಭೆ ಕರೆಯುವಂತೆ ಧರಣಿ ಮಾಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಜಯಶೀಲಗೌಡ, ಉಷಾ ಹೆಗಡೆ, ಹಾಲಪ್ಪ ಜಕ್ಲಣ್ಣನವರ್, ಶೋಭಾ ನಾಯ್ಕ್, ಅನಿಲ್ ಕರಿ ಮುಂತಾದವರು ಉಪಸ್ಥಿತರಿದ್ದರು. ಮಾನ್ಯ ಶಾಸಕರಾದಂತಹ ಭೀಮಣ್ಣನವರ ಅತ್ಯಂತ ಕೆಟ್ಟ ಆಡಳಿತ ಮತ್ತು ಬೇಜವಾಬ್ದಾರಿಯುತವಾದಂತಹ ಆಡಳಿತದ ಒಂದು ಪ್ರತಿಫಲ ಎನ್ನುವಂತೆ ಇಡೀ ನಮ್ಮ ಶಿರಸಿ ಸಿದ್ದಾಪುರ ಕ್ಷೇತ್ರದ ಎಲ್ಲ ರಸ್ತೆಗಳು ಕೂಡ ಹೊಂಡಮಯ ಆಗಿದೆ. PWD ಇರ್ಬೋದು, PRED ಇರ್ಬೋದು, ಹೀಗೆ ಯಾವ ಒಂದು ಇಲಾಖೆಯೂ ಕೂಡ ಹೊಂಡವನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ.
ಶಾಸಕರಾದವರು ಅವ್ರನ್ನ ಕರೆಸಿ ಅವ್ರಿಗೆ ವಾರ್ನಿಂಗ್ ಮಾಡಬೇಕು. ಏನು ಜನ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನ ಕಷ್ಟಪಡ್ತಾ ಇದ್ದಾರೆ, ಅದನ್ನು ಶಾಸಕರಾದ ಹೇಳಬೇಕು. ಆದರೆ ಶಾಸಕರಿಗೆ ನಯಾ ಪೈಸೆ ಜವಾಬ್ದಾರಿನೇ ಇಲ್ಲ, ತಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಡು ಅವರು ಆರಾಮ್ ಓಡಾಡ್ಕೊಂಡಿದ್ದಾರೆ. ತುಂಬಾ ದುರದೃಷ್ಟವಾದಂತಹ ಒಂದು ಜನರ ಗೋಳಾಗಿದೆ, ದುರದೃಷ್ಟಕರವಾದಂತಹ ಒಂದು ಗೋಳಾಗಿದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಇನ್ನು KSRTC ವಿಚಾರಕ್ಕೆ ಬಂದರೆ ನನ್ನ ಹತ್ರ ದಾಖಲೆ ಇದೆ. ನಾ ಮೊನ್ನೆ RTIನಲ್ಲಿ ಹಾಕಿದ್ದೆ. ಸಿರ್ಸಿ ಘಟಕದಲ್ಲಿ, ಡಿಪೋ ಅಲ್ಲ, ಡಿಪೋ ಅಂದ್ರೆ ಸುಮಾರು ಜಿಲ್ಲೆಯ ಮುಕ್ಕಾಲ ಅಂಶ ಬರ್ತದೆ. ಸಿರ್ಸಿ ಘಟಕದಲ್ಲಿ 10 ಲಕ್ಷ ಓಡಿರುವಂಥ ಎಷ್ಟು ಬಸ್ ಇದೆ ಅಂತ ಕೇಳಿದೆ. ಅವರು ನನಗೆ ಕೊಟ್ಟಿದ್ದಾರೆ 10 ಲಕ್ಷ ಕಿಲೋಮೀಟರ್ಗೂ ಹೆಚ್ಚು ಓಡಿರೋ ಬಸ್ಸು 79 ಬಸ್ ಇದೆ ಅಂತ. ಅಂದರೆ ಅರ್ಧಕ್ಕರ್ಧ ಬಸ್ಗಿಂತ ಜಾಸ್ತಿ ಬಸ್ 79 ಬಸ್ಸು 10 ಲಕ್ಷ ಮೇಲೆ ಓಡಿದೆ. 10 ಲಕ್ಷ ಮೇಲೆ ಓಡಿರುವಂತಹ ಬಸ್ಗಳಿದೆ. ಅಂದರೆ ಬಹುಶಃ ಈ ಉತ್ತರ ಕರ್ನಾಟಕ ಕಡೆಯಿಂದ ಓಡಿ ಅದು ಗುಜರಿ ಹಾಕುವಂಥ ಬಸ್ಗಳು ತಂದು ಇಲ್ಲಿ ಆಗ್ತಾ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ, ನಮ್ಮ ಸಿರ್ಸಿ ಅಂದರೆ ಡಸ್ಟ್ಬಿನ್ ನಿಮಗೆ. ಮತ್ತೆ ಮೆಕ್ಯಾನಿಕ್ಗಳಿಲ್ಲ. ನಾನು ಅದಕ್ಕೂ ಕೂಡ ನಾನು ದಾಖಲೆ ತೆಗೆದುಕೊಂಡು ಇದ್ದೇನೆ. ಸುಮಾರು ಎಷ್ಟು ಪೋಸ್ಟ್ ಇದೆಯೋ ಅದಕ್ಕೆ ಅರ್ಧಕ್ಕರ್ಧ ಪೋಸ್ಟು ಖಾಲಿ ಇದೆ. ಎಷ್ಟು ಇರಬೇಕಾಗಿತ್ತೋ ನೀವು ಆಲೋಚನೆ ಮಾಡಿದ್ರೆ ಇಡೀ ನಮ್ಮ ಸಿರ್ಸಿ ವಿಭಾಗದಲ್ಲಿ 228 ಜನ ಮೆಕ್ಯಾನಿಕ್ಗಳು ಬೇಕಂದ್ರೆ 150 ಪೋಸ್ಟ್ ಖಾಲಿ ಇದೆ. ಇಡೀ ಸಿರ್ಸಿ ವಿಭಾಗದಲ್ಲೇ ಘಟಕ ಅಲ್ಲ, ವಿಭಾಗದಲ್ಲಿರೋರೇ ಒಂದು 150 ಪೋಸ್ಟ್ ಖಾಲಿ ಇದೆ. ಅಂದರೆ ಹೆಚ್ಚು ಕಮ್ಮಿ ಇಲ್ಲೊಂದು 10-15 ಜನ 10 ಜನ ಮೆಕ್ಯಾನಿಕ್ ಇರ್ಬೋದು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.